ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಚೌಡಮ್ಮನ ಆಂಜನೇಯನ ಗೃಹಪ್ರವೇಶಕ್ಕೆ ಕೂಗವ್ರೆ, ಅಂದರೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರಿಗೆಲ್ಲ ಇವಾಗ ಅಲಂಕಾರ ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಯಾರು ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ವಾಚ್ ಮಾಡಿ. ಫಂಕ್ಷನ್ ಮನೆಯವರೇ ಹೂವು ಎಲ್ಲ ತೊಗೊಂಬಂದ್ಕೊಟ್ರು. ಇದು ಬಂದು ಸಿಟಿ ಮಾರ್ಕೆಟಲ್ಲಿ ಹೂವು ತೊಗೊಂಬಂದಿರೋದು. ದಿಂಡುಗಳು ಬಂದು ನಿಮಗೆ ಸಿಟಿ ಮಾರ್ಕೆಟಲ್ಲೇ ಸಿಕ್ಕೋದು, ತುಮಕೂರಲ್ಲಿ ಬೇರೆ ಕಡೆ ಸಿಕ್ಕಲ್ಲ. ಚೆನ್ನಾಗಿರುತ್ತೆ ದಿಂಡುಗಳು, 2-3 ದಿವಸ ಆದ್ರೂ ಇರುತ್ತೆ. ನಾವು ದೇವ್ರ ಮೇಲೆ ಹಾಕಿದ್ರು, ಮನೆಗೆ ಡೆಕೋರೇಷನ್ಗೆ ಆಗಲಿ ಸಿಟಿ ಮಾರ್ಕೆಟಿಂದ ತಂದರೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಫ್ರೆಶ್ ಆಗಿರೋದು ನೋಡಿ ತೊಗೊಂಬರ್ಬೇಕು. ಹಳೇದು ಕೊಡ್ತಾರೆ ಅಂದರೆ ನೋಡ್ಕೊಂಡು ತರಬೇಕು. ಇಲ್ಲ ಹಳೇದು ಕೊಟ್ಟರೆ ಬೇಗ ಉದುರೋಗುತ್ತೆ, ಅಂದರೆ ಹೂವು ಎಲ್ಲ ಬಾಡೋಗುತ್ತೆ, ಬೇಗ ಹೊಟ್ಟೋಗುತ್ತೆ. ಮತ್ತು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಎಷ್ಟೆಷ್ಟು ದಿಂಡುಗಳು ಬೇಕು, ಎಷ್ಟು ಕನಕಾಂಬರ, ಮಲ್ಲಿಗೆ ಹೂವು ಎಷ್ಟೆಷ್ಟು ಬೇಕು, ಯಾವ್ಯಾವ ಕಲರ್ ಶಾವಂತಿಗೆ ಮತ್ತು ರೋಸಾ ಹೂವು ಎಲ್ಲ ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ಕೇಳಿ ಅವರೇ ಎಲ್ಲ ತೊಗೊಂಬಂದು ಕೊಟ್ಟರು. ಇಲ್ಲಾಂದರೆ ನಮ್ಮ ಯಜಮಾನ್ರು ನೈಟ್ ಹೋಗ್ಬೇಕಾಗಿತ್ತು, ಇಲ್ಲಾಂದರೆ ಬೆಳಗಿನ ಜಾವ 4 ಗಂಟೆಗೆ ಹೋಗ್ಬೇಕಾಗಿತ್ತು ಹೂವು. ಹಿಂಗೆ ಅವ್ರ ಗೃಹಪ್ರವೇಶ ಮನೆ ಅಲ್ವಾ, ಅವ್ರಿಗೂ ಬೇಕಾಗಿತ್ತು ಹೂವು. ಅವರು ಅಲ್ಲೇ ತೊಗೊಂಡು ಹಂಗೆ ನಮಗೂ ತೊಗೊಂಬಂದು ಕೊಟ್ಟವ್ರೆ. ಬೆಳಿಗ್ಗೆ ತೊಗೊಂಬಂದಿರೋದಿದ್ದು ಎಲ್ಲ ತೆಗ್ದಿಕ್ಬಿಟ್ಟು ನಮ್ಮ ಯಜಮಾನ್ರು ಶಾಪ್ಗೆ ಹೋಗಿ ವಾಪಸ್ ಬಂದವ್ರೆ ಅಲಂಕಾರ ಮಾಡೋಕ್ಕೆ. ಇನ್ನೇನು ಅವರು ಏನಂದರೆ ಬೇಗ ಹೋಗಬೇಕು. ಇಲ್ಲಿ ಬಂದು 4:15 ಗಂಟೆಗೆಲ್ಲ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇವ್ರು ನಮ್ಮ ಯಜಮಾನ್ರು ಬೇಗ ಬಂದು 1:15ಗೆಲ್ಲ ಬಂದರು, ಅಲಂಕಾರ ಮಾಡ್ತಾಯಿದ್ರು. ನನಗೆ ಹೂವು ಅಷ್ಟು ಕಟ್ಕೊಡೋಕ್ಕಾಗಲ್ಲ, ಯಾಕಂದರೆ ಟೈಟಾಗಿ ಕಟ್ಕೊಡ್ಬೇಕು. ಆಮೇಲೆ ಚಂದನು ಮತ್ತು ಪ್ರಕಾಶ್ ಬಂದು ಅವರೆಲ್ಲ ಎಲ್ಪ್ ಮಾಡಿದ್ರು. ಮತ್ತು ಆಂಜನೇಯ ಬಂತು, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಂಜನೇಯನ ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದ ತಕ್ಷಣ ಚೌಡಮ್ಮಂದೆಲ್ಲ ರೆಡಿ ಆಗೋಗಿತ್ತು. ಇವಾಗ ಆಂಜನೇಯಗೆ ರೆಡಿ ಮಾಡ್ತಾವ್ರೆ ಎಲ್ಲರೂ 4 ಜನ ಸೇರಿಕೊಂಡು ಬೇಗ ಬೇಗ ರೆಡಿ ಮಾಡ್ತಾಯಿದ್ರು. ವಾಲ್ಗದ್ದವ್ರು ಬಂದರು, ಮತ್ತು ಬೆಂಗಳೂರಿಂದ ಪೂಜೆಗೆ ಬಂದಿದ್ದರು. ಎಲ್ಲ ರೆಡಿ ಮಾಡ್ತಾವ್ರೆ. ಆದಷ್ಟು ಬೇಗ ಬಿಡಬೇಕು, ಅಂದರೆ ಗೃಹಪ್ರವೇಶ ಸ್ಟಾರ್ಟ್ ಆಗೋದು 6-6:15ಗೆಲ್ಲ ಸ್ಟಾರ್ಟ್ ಆಗುತ್ತಲ್ವ, ಅಷ್ಟರೊಳಗಡೆ ಅವರು ಕರ್ಕೊಂಡೋಗಿ ದೇವ್ರನ್ನ ಕುಂಡಿಸಿ ಮತ್ತು ಹೋಮ ಪೂಜೆ ಎಲ್ಲ ಆಗುತ್ತೆ. ಫಸ್ಟು ಪುಣ್ಯ ಮಾಡ್ಕೊಂಬಿಡ್ತಾರೆ. ಪುಣ್ಯ ಆಗ್ತಾ ಇದ್ದಂಗೆ ದೇವ್ರನ್ನ ಒಳಗಡೆ ಕರ್ಕೊತಾರೆ. ಅದಕ್ಕೋಸ್ಕರ ಇವಾಗ ಬೇಗ ಬೇಗ ರೆಡಿ ಮಾಡ್ತಾಯಿದ್ರು. ಎಷ್ಟು ಬೇಗ ಮಾಡ್ತಾಯಿದ್ರು ಅಂದ್ರೆ ಅಷ್ಟು ಟೈಮ್ ಹೋಗ್ತಾನೆ ಇತ್ತು, ಬೇಗ ಹೋಗ್ತಾನೆ ಇತ್ತು. ಅಂದರೆ ನಮ್ಗೆ ಟೈಮೇ ಹಿಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಟೈಮ್ ಆಗ್ತಾಯಿತ್ತು. ಅಲಂಕಾರ ಎಲ್ಲ ಮುಗೀತು, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನೇನು ಮಹಾಮಂಗಳಾರತಿ ಮಾಡ್ತಾ ಇದ್ದಂಗೆ ಇವತ್ತು ಕರ್ಕೊಂಡೋಗ್ಬೇಕು. ಇವತ್ತು ಬಂದು ಶನಿವಾರ, ಗೃಹಪ್ರವೇಶ ಬಂದು ಶನಿವಾರ ಭಾನುವಾರ. ನಮ್ಮ ಯಜಮಾನ್ರು ಅವ್ರ ಫ್ರೆಂಡಿದು ಗೃಹಪ್ರವೇಶ ಇರೋದು. ಅದಕ್ಕೋಸ್ಕರ ಅವರೇ ಬುಕ್ಕಿಂಗ್ ಮಾಡಿದರು. 1 ತಿಂಗಳು 2 ತಿಂಗಳ ಹಿಂದೆ ಅನಿಸುತ್ತೆ ಬುಕ್ಕಿಂಗ್ ಮಾಡಿದರು. ಇವಾಗ ಕರ್ಕೊಂಡು ಹೋಗ್ತಾವ್ರೆ. ವಾಲಕದವ್ರು ಬಂದರು, ಅವರು ಒಂದು ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಫೋಟೋ ತೊಗೊತಾ ಇದ್ರು. ಇವರೇ ವೀರಗಾಸೆ ಎಲ್ಲ ಮಾಡ್ತಾರೆ. ತುಂಬ ಜನ ನಂಗೆ ಕಮೆಂಟ್ ಮಾಡಿದರು, ಫೋನ್ ನಂಬರ್ ಕೇಳಿದರು. ಆ ಫೋನ್ ನಂಬರು ಮೆನ್ಷನ್ ಮಾಡಿದ್ದೀನಿ. ಅವ್ರು ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾರೆ. ಬೇಕು ಅಂದರೆ 1 ತಿಂಗಳು 2 ತಿಂಗಳು ಮುಂಚೆನೇ ಅವ್ರಿಗೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ತುಂಬ ಬ್ಯುಸಿ ಇರ್ತಾರೆ ಅವರು. ನಾವು ಬೇಗನೆ ಅವ್ರಿಗೆ ಡೇಟ್ ಫಿಕ್ಸ್ ಮಾಡಿರ್ತೀವಿ. ಅಲಂಕಾರ ಎಲ್ಲ ಆಯಿತು. ಇವಾಗ ದೇವ್ರನ್ನ ಕರ್ಕೊಂಡು ಹೋಗ್ಬೇಕು. ಶನಿವಾರ ಭಾನುವಾರ ಇರೋ ಶನಿವಾರ ಕರ್ಕೊಂಡು ಹೋಗ್ತಾ ಇದ್ದೀವಿ.
ದೇವ್ರನ್ನ ಗಂಗಮ್ಮನ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಗಂಗಮ್ಮನ ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ವ್ಯಾನ್ ಹತ್ಸಿದ್ವಿ. ವ್ಯಾನಲ್ಲಿ ಹೋಗ್ತಾವ್ರೆ ಅಂದರೆ ಚೌಡಮ್ಮನ ಮತ್ತು ಆಂಜನೇಯ ದೇವ್ರ ಜೊತೆಯಲ್ಲಿ ವಾಲದವರು ಮತ್ತು ಪ್ರಕಾಶ್ ಹೋಗ್ತಾ ಇರೋದು. ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ವಿ, ಜನ ಜಾಸ್ತಿ ಇದ್ರಲ್ವ, ಅದಕ್ಕೆ 2ರಲ್ಲಿ ಹೋಗ್ತಾ ಇರೋದು. ಇವಾಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿದ್ದೀವಿ, ಅಂದರೆ ಅವ್ರ ಊರು ಒಳಗಡೆ ಒಂದು ದೇವಸ್ಥಾನದ ಹತ್ರ ಫಸ್ಟ್ ಹೋಗಿ ಅಲ್ಲಿಂದ ನಾವು ಅಲ್ಲಿ ಕಳಸ ರೆಡಿ ಮಾಡ್ಕೊತೀವಿ. ಗಂಗೆ ಪೂಜೆ ಮಾಡಿ ಗಂಗೆ ಮತ್ತು ಕಳಸ ಸಮೇತ ಅವ್ರ ಮನೆಗೆ ಕರ್ಕೊಂಡು ಹೋಗೋದು. ಎಲ್ಲೇ ಆಗಲಿ, ಎಲ್ಲೇ ಯಾರ ಮನೆಗೆ ಹೋದ್ರೂ ದೇವ್ರನ್ನ ಆ ಥರನೇ ನಾವು ಕರ್ಕೊಂಡು ಹೋಗೋದು. ಮತ್ತು ಮನೇನೂ ಅಷ್ಟೇ, ನೀವು ನೋಡಿರ್ಬೋದು, ನಮ್ಮ ಅತ್ತೆ ಮನೆಗೆ ಹೋಗೋವಾಗ ಈ ಥರನೇ ಮಾಡಿ ಕರ್ಕೊಂಡು ಹೋಗೋದು. ಇವಾಗ ರೀಸೆಂಟ್ ವೀಡಿಯೋಸು ತುಂಬ ದೇವ್ರದೇ ತೋರಿಸ್ತಾ ಇದ್ದೀನಿ ಅಂದ್ಕೊಬೇಡಿ, ಯಾಕಂದರೆ ನಮ್ಮ ಮನೇಲಿ ನಡೆದಿರೋದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಬೇರೆ ಏನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. 100% ಆಗೋದು ನಾನು ಒಂದು 50%ಅಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋಸ್ ಬಂದು. ಇವಾಗ ದೇವ್ರನ್ನ ಕರ್ಕೊಂಬಂದು ಕುಂಡಿಸವ್ರೆ. ಇವಾಗ ಇಲ್ಲಿ ಬಂದು ಗಂಗೆ ಪೂಜೆ ಮತ್ತು ಕಳಸ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಕಳಸ ರೆಡಿ ಮಾಡ್ಕೊತಾ ಇದ್ದಂಗೆ ಗಂಗೆ ಪೂಜೆ ಆಗ್ತಾ ಇದ್ದಂಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಅಂತೆ, ಹಂಗೆ ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ವ್ಯಾನಲ್ಲೇನು ಕರ್ಕೊಂಡು ಹೋಗಲ್ಲ, ಅವ್ರ ಮನೆಯವ್ರಿಗೂ ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆ ದೇವ್ರನ್ನ ಕರೆಸಿದ್ರು, ಕಾಳಭೈರೇಶ್ವರ ದೇವ್ರನ್ನ ಕರೆಸಿದ್ರು. ಅಲ್ಲೇ ಅಲಂಕಾರ ಮಾಡಿ ಐನವರು ಬಂದಿದ್ರು. ಇವಾಗ ಇಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಕರ್ಕೊಂಡು ಹೋಗ್ತೀವಿ. ನಾವು ಶನಿವಾರ ಬಿಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋದ್ವಿ. ಇದು ಮಾರನೇ ದಿವಸ ಭಾನುವಾರದ್ದು, ಹಂಗೆ ನಾವು ಕಂಟಿನ್ಯೂ ಮಾಡಿರೋದು. ಭಾನುವಾರ ಇನ್ನೇನು ನಾವು ಬಂದು ಇವಾಗ ಮಹಾಮಂಗಳಾರತಿ ಮಾಡಿದ್ರು. ಇವಾಗ ನಾವು ಕರ್ಕೊಂಡು ಹೋಗ್ತಾಯಿದ್ವಿ. ಊಟ ಎಲ್ಲ ಆಯಿತು. ನಾನೇನು ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಮನೆಯದೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ಬರೀ ದೇವ್ರದ್ದು ಮಾತ್ರ ನಾನು ವೀಡಿಯೋಸ್ ಮಾಡಿರೋದಿದ್ದು. ಇವಾಗ ದೇವ್ರನ್ನ ಇವಾಗ ನಮ್ಮ ಅತ್ತೆಯವರು ಬಂದಿದ್ದರು, ಅಲ್ಲೇ ಇರೋದು ನೆಲಮಂಗಲದಲ್ಲೇ ನಮ್ಮ ಅತ್ತೆಯವರು, ನಂದು ಅವರೆಲ್ಲ ಬಂದಿದ್ದರು. ಇವಾಗ ನಂದು ಅವರೆಲ್ಲ ದೇವ್ರನ್ನ ಇಟ್ಕೊಂಡಿದ್ರು, ಅಂದರೆ ಖುಷಿ ಅವ್ರಿಗೂ. ನಾವು ದೇವ್ರನ್ನ ವಾಪಸ್ ಕರ್ಕೊಂಡು ಹೋಗುವಾಗ ಕಾಳಭೈರೇಶ್ವರ ದೇವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಇದು ಬಂದು ಯಲ್ಲಮ್ಮನ ದೇವಸ್ಥಾನ, ಯಲ್ಲಮ್ಮ ಮತ್ತು ಮುನೇಶ್ವರ ದೇವಸ್ಥಾನ ಇರೋದು. ಇದು ಹುತ್ತ ಬಂದು ತುಂಬ ದೊಡ್ಡದು ಹುತ್ತ ಇರೋದು. ಇದು ಬಂದು ನಾವು 21 ವರ್ಷದ ಮುಂಚೆ ನನಗೆ ಮೈಗೆ ಹುಷಾರಿಲ್ದಿರುವಾಗ ಈ ದೇವಸ್ಥಾನದಲ್ಲಿ 3ರಿಂದ 4 ದಿವಸ ಇಲ್ಲೇ ಇದ್ದೆ. ಅಂದರೆ ನೈಟು ಹಗ್ಲು ಎಲ್ಲ 4 ದಿವಸ, 3ರಿಂದ 4 ದಿವಸ ಇದ್ವಿ. ಅದೆಲ್ಲ ಮೆಮೊರಿ ಜಾಸ್ತಿ ಬರ್ತಾಯಿತ್ತು ನನಗೆ. ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ತುಂಬ ಮೆಮೊರಿ ಬಂತು, ಬೇಜಾರಾಗ್ತಾಯಿತ್ತು. ಇವಾಗ 21 ವರ್ಷಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ. ಇವಾಗ ಒಂಥರ ನೋಡಿ, ಮುಂಚೆ ಹೆಂಗಿತ್ತು ದೇವಸ್ಥಾನ ಇವಾಗೂ ಹಂಗೆ ಐತೆ. ಆ ಹುತ್ತದ ಹತ್ರ ನಮ್ಮನ್ನ ಸುತ್ತಾಕ್ಸಿರೋದು ಅದೆಲ್ಲ ಜ್ಞಾಪನ ಬರ್ತಾಯಿತ್ತು. ಇವಾಗ ನಮ್ಮ ಚೌಡಮ್ಮ ನನ್ನ ಕಾಪಾಡ್ತಲ್ವ, ಇವಾಗ ಹೆಂಗೋ ನಮ್ಮ ಚೌಡಮ್ಮ ಇಲ್ಲಿಗೆ ದೇವಸ್ಥಾನಕ್ಕೆ ಬಂತು, ಒಂಥರ ಖುಷಿ ಆಯಿತು. ಇವಾಗ ದೇವ್ರನ್ನ ಒಳಗಡೆ ಕರ್ಕೊಂಡು ಬಂದು ಬಿಡ್ತಾವ್ರೆ. ಕಾಳಭೈರೇಶ್ವರ ದೇವ್ರನ್ನ ತುಂಬ ವೈಟ್ ಇತ್ತು ಅಂತ ಇದ್ರು, ತುಂಬ ಜನ ಕೇಳ್ತಾಯಿದ್ರು, ಒಂದು ದೇವ್ರನ್ನ ಎತ್ತಕ್ಕೆ ಇಷ್ಟು ಜನ
ಮಾಡ್ತಾವ್ರೆ. ಅಂದರೆ ಯಾಕೆಂದರೆ ಸಿಕ್ಕಾಪಟ್ಟೆ ತೂಕ ಐತೆ ಅಂತ ಇದ್ರು. 4 ಜನ ಎತ್ತೋಗ ಆಗ್ತಾ ಇರಲಿಲ್ಲ ಅಂತ ಇದ್ರು. ಈಗ ದೇವ್ರನ್ನ ಮೆರವಣಿಗೆ ಎಲ್ಲ ಆಯಿತು, ಕರ್ಕೊಂಬಂದು ಒಳಗಡೆ ಇಡ್ತಾ ಇದ್ದೀವಿ. ಇವಾಗ ದೇವ್ರನ್ನ ಇಕ್ಕಿದ ತಕ್ಷಣ ಮಹಾಮಂಗಳಾರತಿ ಮುಗಿಸ್ಕೊಂಡು ಆಂಜನೇಯ ವಾಪಸ್ ಹಂಗೆ ಹೋಗುತ್ತೆ, ಬೆಂಗಳೂರಿಗೆ ಹೋಗುತ್ತೆ. ನಾವು ಚೌಡಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ. 2 ದಿವಸ ಲಾಗು ಒಂದೇ ದಿವಸದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಯಲ್ಲಮ್ಮನ ದೇವಸ್ಥಾನದ ಹತ್ರ ಇದು ಉದ್ದ ಐತೆ, ದೊಡ್ಡದು ಉದ್ದ ಬಂದು ಸಿಕ್ಕಾಪಟ್ಟೆ ದೊಡ್ಡದು. ಇದು ಸೀಲಿಂಗ್ಗೆ ಟಚ್ ಆಗ್ತಾಯಿತ್ತು. ನಾವು ಅವಾಗ 21 ವರ್ಷದ ಮುಂಚೆನೇ ಅಲ್ಲಿ ಸೀಲಿಂಗ್ ಇನ್ನೊಂದು ಸ್ವಲ್ಪ ಇತ್ತು ಟಚ್ ಆಗೋಕ್ಕೆ. ಇವಾಗ ಬಂದಿರುವಾಗ ಸೀಲಿಂಗ್ ಎಲ್ಲ ತೆಗೆದ್ಬಿಟ್ಟವ್ರೆ. ಅಂದರೆ ನೋಡಿ, ನೀವೇ ನೋಡ್ತಾ ಇರ್ಬೋದು, ಗೋಡೆ ಎಲ್ಲ ಒಡೆದ್ಬಿಟ್ಟವ್ರೆ. ನೋಡಿದ್ರೇನೆ ಒಂಥರ ಭಯ ಆಗುತ್ತೆ, ಅಷ್ಟು ದೊಡ್ಡ ಸೈಜ್ ಉತ್ತಾ ಇರೋದು ಇಲ್ಲಿ. ನಾವಿವಾಗ ಇಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ವಿ. ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗ ನಾಗಿಣಿ ಹಾಡಂದ್ರೆ ತುಂಬ ಇಷ್ಟ ಚೌಡಮ್ಮನಿಗೆ ಅಂತೂ. ನಾಗಿಣಿ ಹಾಡು ಹಾಕಿ ಒಳಗಡೆ ಕರ್ಕೊತಾ ಇದ್ವಿ. ವಾಲಗದವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ನುಡಿಸ್ತಾರೆ.